ತುಪ್ಪ ನೋಡ್ರಿ, ತುಪ್ಪ, ಮೀನಲ್ಲಿ ತುಪ್ಪ. ಯಾವಾಗಲೂ ಮಾಂಸದಲ್ಲಿ, ಮಟನ್ನಲ್ಲಿ ಇದರಲ್ಲಿ ತೋರಿಸ್ತೀವಿ. ಇಲ್ಲಿ ನೋಡಿ ಕೊಜ್ಜಿನ ಮೀನು. ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ನಮ್ಮ ಏರಿಯಾ ಹತ್ರನೇ ಇದ್ದೀವಿ, ಚನ್ನಸಂದ್ರ ಅಂದರೆ ಲಾಸ್ಟ್ ಟೈಮ್ ಯಾವುದೋ ಒಂದು ವೀಡಿಯೋ ಮಾಡಿದಾಗ ಇನ್ನೂ ಕಮೆಂಟ್ಸ್ ಬರ್ತದೆ, ಚನ್ನಸಂದ್ರ ಯಾವ ಚನ್ನಸಂದ್ರ ಅಂತೇಳಿ 4-5 ಇದೆ ಅಂತ. ಸೊ ಇದು ಬಂದು ಉತ್ತರಳ್ಳಿ ಮೇನ್ ರೋಡು. ಸೊ ಕೆಂಗೇರಿಗೆ ಹೋಗುತ್ತಲ್ಲ ಆ ರೋಡು, ಅಲ್ಲಿರೋ ಚನ್ನಸಂದ್ರದಲ್ಲಿ ಇದ್ದೀವಿ. ಕರೆಕ್ಟಾಗಿ RNS IT ಕಾಲೇಜ್ ಇದೆ, ಅದರ ಹತ್ರನೇ. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಇಲ್ಲಿ ಲಿಕ್ಕರ್ ಸ್ಟೇಷನ್ ಅಂತ ಒಂದು ಲಿಕ್ಕರ್ ಸ್ಟೇಷನ್ ಇದೆ, ಅದರ ಆಪೋಸಿಟಲ್ಲೇ ಫಿಶ್ ತವಾ ಫ್ರೈ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಸೊ ಫಿಶ್ ಗುರು ಅಂತ ಜಾಗದ ಹೆಸರು. ಸೊ ವೆರೈಟೀಸ್ ಆಫ್ ಫಿಶಸ್ ಸಿಗುತ್ತೆ, ಸೀ ಫುಡ್ ಕೂಡ ಸಿಗುತ್ತೆ, ಮತ್ತು ಈ ಮಾಮೂಲಿ ಕೆರೆ ಮೀನು, ನದಿ ಮೀನು ಇದು ಕೂಡ ಸಿಗುತ್ತೆ. ಸೊ ಅದನ್ನು ಟ್ರೈ ಮಾಡೋಣ ಅಂತ ಇವತ್ತು ಇಲ್ಲಿಗೆ ಹಾಜರಾಗಿದ್ದೀವಿ. ನಾನು, ಹರ್ಷ ಮತ್ತು ಆದಿತ್ಯ ಅವರು ಜಾಯ್ನ್ ಆಗಿದ್ದಾರೆ ಇವತ್ತು. ಸೊ ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದುಬಿಡ್ಬೋದು. ಸೊ ಕೆನೋಪಿ ಎಲ್ಲ ಹಾಕಿರ್ತಾರೆ, ಒಂದು ಆಟೋ ಇರುತ್ತೆ, ಕೆನೋಪಿ ಇರುತ್ತೆ, ಅದೇ ಲ್ಯಾಂಡ್ ಮಾರ್ಕು, ಅದು ಗುರುತು. ಸೊ ಬೋರ್ಡು ಕಾಣಿಸಿಲ್ಲ ಅಂದರೆ ಅದು ನೋಡಿಕೊಂಡು ಬರ್ಬೋದು. ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಇನ್ನು ಯಾವ ವೆರೈಟೀಸ್ ಇದೆ ಅಂತ ತಿಳ್ಕೊಂಡು ಒಂದಷ್ಟನ್ನ ಟ್ರೈ ಮಾಡೋಣ, ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ನಿಮ್ಮ ಹೆಸರು? ಸುಮಂತ್ ಗೌಡ. ಸೊ ನಿಮ್ಮ ಇವಾಗ ಶುರು ಮಾಡಿ ಎಷ್ಟೊತ್ತಾಯಿತು, ಎಷ್ಟು ದಿವಸ ಆಯಿತು? ಆ್ಯಕ್ಚುಲಿ ನಮ್ದು ಇದು ಸೆಕೆಂಡ್ ಬ್ರಾಂಚು. ಲಾಸ್ಟ್ ಇಯರ್ ನಾವು ಫೆಬ್ರವರಿಲಿ ಫಿಶ್ ಗುರು ಅಂತ ಗಿರಿನಗರ ಅವಳಹಳ್ಳಿಲಿ ಸ್ಟಾರ್ಟ್ ಮಾಡಿದ್ದು. ಸೊ ಜನ ನಮಗೆ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಸೊ ಇವಾಗಲೇ ನಾವು ಇನ್ನೂ ಸೆಕೆಂಡ್ ಬ್ರಾಂಚ್ ಓಪನ್ ಮಾಡಿದ್ದೀವಿ ಈ ಇಯರು. ಇಲ್ಲೂ ಅದೇ ಥರ ಸಪೋರ್ಟ್ ಮಾಡಿ ಇದು ಸ್ಟಾರ್ಟ್ ಆಗಿ ಜಸ್ಟ್ 20-25 ಮಾರ್ಚಲ್ಲಿ ಸ್ಟಾರ್ಟ್ ಆಗಿದೆ. ಸೊ ಪರವಾಗಿಲ್ಲ ರೆಸ್ಪಾನ್ಸು, ಟೇಸ್ಟ್ ನೋಡಿದವರು ಬರ್ತಾ ಇದ್ದಾರೆ, ರಿಪೀಟೆಡ್ ಕಸ್ಟಮರ್ಸ್ ಇದ್ದಾರೆ. ಇನ್ನು ಜನಕ್ಕೆ ಗೊತ್ತಾಗಬೇಕಾಗುತ್ತೆ ಅಷ್ಟೇ. ಇದು ಏನೇನು ಸಿಗುತ್ತೆ ಇಲ್ಲಿ ಮೀನು? ಸರ್ ಇಲ್ಲಿ ಜಿಲೇಬಿ, ಬಾಂಗ್ಡಾ, ಸ್ಲೈಸು, ಮತ್ತು ಭಾಷಾ, ನಿಮಗೆಲ್ಲ ಥರದ ಕ್ರ್ಯಾಬ್ ಸಿಗುತ್ತೆ, ಅಂಜಲ್ ಸಿಗುತ್ತೆ, ಭಾಷಾ ಸಿಗುತ್ತೆ, ಎಲ್ಲ ಥರ ಸಿಗುತ್ತೆ. ಸಮುದ್ರದ ಮೀನು ಎಲ್ಲ ಸಮುದ್ರದ್ದು ಸಿಗುತ್ತೆ, ರಿವರ್ದು ಸಿಗುತ್ತೆ. ಅಂದರೆ ಇದು ಯಾವಾಗಲೂ ಬಂದಾಗೆಲ್ಲ ಇರುತ್ತಾ ಇಲ್ಲ ಅದು ಸಿಕ್ಕಿದಂಗೆ? ಬಂದಾಗೆಲ್ಲ ಇರುತ್ತೆ, ಎಲ್ಲ ಮೀನೆಲ್ಲ ಆಲ್ ಟೈಮ್ ಸಿಗುತ್ತೆ. ಇದು ಆಮೇಲೆ ಪ್ರೈಸಸ್ಸು ಈಗ ಜಿಲೇಬಿ ಮೀನು ಎಲ್ಲ ಸೈಜ್ ಮೇಲೆ ಡಿಪೆಂಡು. ಈ ಸಮುದ್ರ ಮೀನು ಯಾವ ಥರ ಮತ್ತು ಸ್ಟಾರ್ಟಿಂಗ್ ಪ್ರೈಸು ಹೆಂಗಿರುತ್ತೆ, ಅದು ಸೈಜ್ ಮೇಲೆ ಯಾವ ಥರ ಇರುತ್ತೆ ಸ್ವಲ್ಪ ಎಕ್ಸ್ಪ್ಲೇನ್. ನಮ್ಮದು ಸ್ಟಾರ್ಟಿಂಗ್ ಸಿ ಫಿಶ್ ಬಂದು 80 ಸ್ಟಾರ್ಟ್ ಆಗುತ್ತೆ, 80ರಿಂದ 70. ಇನ್ನು ಚಿಕ್ಕ ಬಂದರೆ 70, ಯಾಕಂದ್ರೆ ಜನಕ್ಕೆ ನಮಗೆ ಅಫೋರ್ಡಬಲ್ ಪ್ರೈಸ್ ಅವರು ತಿನ್ನಬೇಕಾಗುತ್ತೆ. ಸೊ 70. ನಮಗೆ ಇದು ರಿವರ್ ಫಿಶಲ್ಲಿ ಬಂದರೆ ನಮಗೆ 50ಇಂದ ಸ್ಟಾರ್ಟ್ ಆಗುತ್ತೆ. ಅದು ಕಮ್ಮಿ ಇರುತ್ತೆ, 50ಇಂದ ಬೇಸಿಕ್ ಅಂದರೆ 50. ಇದು ಮಸಾಲೆ ಎಲ್ಲ ಯಾವ ಥರ ಹೆಂಗೆ ಪ್ರಿಪೇರ್ ಮಾಡ್ತಾರೆ? ಮಸಾಲೆ ಒಂದು ಆ್ಯಕ್ಚುಲಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಪಾರ್ಟ್ನರ್ಶಿಪ್ಪಲ್ಲಿ ಮಾಡ್ತಿರೋದು. ಸೊ ನಮ್ಮ ಫ್ರೆಂಡವರು ತಾಯಿ ಅವರು ಮಸಾಲೆ ಹಾಕ್ಕೊಡ್ತಾರೆ, ನಾವು ಅಲ್ಲಿಂದ ಮಸಾಲೆ ತೊಗೊಂಡು ನಾವು ಫಿಶ್ ತೊಗೊಂಡು ಇಲ್ಲಿ ಬಂದು ಸೇಲ್ ಮಾಡ್ತೀವಿ. ಅದೇ ಆ ಬ್ರಾಂಚು ಈ ಬ್ರಾಂಚಲ್ಲಿ ಸೇಮು ಅಲ್ಲಿಂದ ರೆಡಿಯಾಗಿ ಬರುತ್ತೆ, ಸೇಮ್ ಟೇಸ್ಟು. ಆಮೇಲೆ ಇದು ಟೈಮಿಂಗ್ಸ್ ಎಲ್ಲ ಯಾವ ಥರ ಇಲ್ಲಿ? ಸರ್ ಟೈಮಿಂಗ್ಸ್ ಬಂದು 5:30 ಓಪನ್ನು. 5:30 ಬೇಗ ಕಲೆ ಹೋಗೋದ್ರೆ 9 o'clock ಕ್ಲೋಸ್ ಮಾಡ್ತೀವಿ. ಸೊ ಮ್ಯಾಕ್ಸಿಮಮ್ 11ವರೆಗೂ ಇರ್ತೀವಿ. ಮೀನು ಬೇಗ ಕಲೆ ರಜಾ ದಿನ ಏನೋ ಮಾಡ್ತಿಲ್ಲ, ಕಂಟಿನ್ಯೂಸ್ ಎಲ್ಲ ದಿನ ಇರುತ್ತೆ? ಎಲ್ಲ ದಿನ ಇರುತ್ತೆ, ಸೋಮವಾರನೂ ಇರುತ್ತೆ. ಸೋಮವಾರನೂ ಇರುತ್ತೆ. ಥ್ಯಾಂಕ್ ಯು ಸರ್. ಸೊ ಫಸ್ಟು ಚಿಕ್ಕ ಮೀನಿಂದ ಶುರು ಮಾಡೋಣ ಅಂದ್ಬಿಟ್ಟು ಮತ್ತಿ ಮೀನನ್ನ ತೊಗೊಂಡಿದ್ದೀವಿ. ಸೊ ಮತ್ತಿ ಮೀನು ಕೂಡ ಸಿಗುತ್ತೆ, ಅದರಲ್ಲಿ ಸೈಜ್ ಮೇಲೆ ಡಿಪೆಂಡ್. ಎಲ್ಲ ಮೀನು ಅಷ್ಟೇ ಪೀಸ್ ಲೆಕ್ಕ. ಸೊ ಇದರಲ್ಲೂ ಎಲ್ಲನೂ ಸೈಜ್ ಮೇಲೆ. ಮತ್ತಿ ಮೀನಲ್ಲಿ 10 ರೂಪಾಯಿ 20 ರೂಪಾಯಿ ಥರ ಇರುತ್ತೆ. ಚಿಕ್ಕಿದು ಇವಾಗ ನಾವು ತೊಗೊಂಡಿರೋದು ಎಲ್ಲ ದೊಡ್ಡ ಮೀನು ಸಿಕ್ಕಿದೆಯಂತೆ, ಅದಕ್ಕೆ ಇದು 20 ರೂಪಾಯಿ. ಇದಕ್ಕಿಂತ ಚಿಕ್ಕದು ಬರುತ್ತೆ ಮತ್ತಿ, ಅದು ಬಂದರೆ 10 ರೂಪಾಯಿ ಆಗುತ್ತೆ ಒಂದು ಪೀಸು. ಸೊ ಇರೋದಲ್ಲಿ ಕಮ್ಮಿ ಅಂದರೆ ಅದೇ ಅಂತ ಹೇಳ್ಬೋದು ಮತ್ತಿ ಮೀನು. ಸೊ 1, 2, 3, 4 ಮೀನನ್ನ ತೊಗೊಂಡಿದ್ದೀವಿ, ಟೇಸ್ಟ್ ಮಾಡೋಣ ಬನ್ನಿ. ಸೊ ಮತ್ತಿ ಮೀನು, ಮತ್ತಿ ಮೀನಲ್ಲಿ ಮತ್ತಿ ಮೀನಿನ ಸಾರು, ಅದರ ಗಮ್ಮತ್ತೇ ಬೇರೆ. ಇವತ್ತು ನಾವು ತವಾ ಫ್ರೈ ತಿಂತಾಯಿದ್ದೀವಿ, ಅದು ಕೂಡ ಕೋಸ್ಟಲ್ ಸ್ಟೈಲ್ ಅಲ್ಲ, ನಾಟಿ ಸ್ಟೈಲ್, ನಮ್ಮ ಸ್ಟೈಲ್. ಎಲ್ಲ ಮೀನು ಒಂದು 4 ಮೀನು ಹಾಕ್ತಾಯಿದ್ದೀವಿ. ಅಸಲಿ ಎಲ್ಲ ಸೀ ಫುಡ್ಡೇ ಟ್ರೈ ಮಾಡ್ತಾ ಇರೋದು.
ಇಲ್ಲಿ ಕೆರೆ ಮೀನುಗಳು ಸಿಗುತ್ತೆ, ಬಟ್ ಎಲ್ಲ ಸೀ ಫುಡ್ ಟ್ರೈ ಮಾಡೋಣ ಅಂತ ಎಲ್ಲರಿಂದ ಎಲ್ಲ ಒಟ್ಟಿಗೆ ಹಾಕಿದ್ರು. ಚಿಕ್ಕ ಮೀನಾಗಿರೋದ್ರಿಂದ ಬೇಗ ಬೆಂದ್ಬಿಡ್ತು. ಮುಳ್ಳುಗಳು ಗೊತ್ತಲ್ಲ ಚಿಕ್ಕ ಚಿಕ್ಕದಾಗಿರುತ್ತೆ. ಎಕ್ಸ್ಪೀರಿಯೆನ್ಸ್ ಇರೋರು ನಮ್ಮ ಕರಾವಳಿಯವರೆಲ್ಲ ಅಗದು ನುಂಗ್ಬಿಡ್ತಾರೆ. ಸೊ ನಮ್ಮಂಥವ್ರು ಸ್ವಲ್ಪ ನೋಡ್ಕೊಂಡು ಅಗಿಬೇಕು. ಮೀನಂತೂ ಗೊತ್ತಲ್ಲ, ಆ ಮೀನು ಅದರದ್ದು ಆ ಫ್ಲೇವರೇ ಚಂದ. ಮತ್ತಿ ಮೀನಿಂದು ಅಲ್ಟಿಮೇಟ್, ಮೀನಿನ ಫ್ಲೇವರೇ ಅಲ್ಟಿಮೇಟು. ಅದ್ರ ಜೊತೆಗೆ ಇವರ ಸ್ಪೈಸಿಯಾದ ಲೈಟಾಗಿ ಟ್ಯಾಂಗಿಯಾದ ಮಸಾಲ, ಕೆಂಪು ಕಲರ್ ಮಸಾಲೆ ಒಂದೊಳ್ಳೆ ಕಿಕ್ನ ಕೊಡುತ್ತೆ. ತವಾ ಫ್ರೈ ಮಾಡಿದಾಗ ಆ ಮಸಾಲೆ ಸ್ವಲ್ಪ ಸ್ಟ್ರಾಂಗಾಗೇ ಇರಬೇಕು, ಖಾರವಾಗೇ ಇರಬೇಕು. ಇದು ಹಂಗೆ ಇದೆ. ಆಮೇಲೆ ಮೀನು ಅಂದಮೇಲೆ ಸ್ವಲ್ಪ ಹುಳಿ ಅಂಶನ ಆ್ಯಡ್ ಮಾಡಬೇಕು. ಹುಣಸೆಹಣ್ಣು ಹುಳಿ ಹಾಕಿರ್ತಾರೆ ಆಬ್ವಿಯಸ್ಲಿ, ಅದು ಚೆನ್ನಾಗಿದೆ. ಇಲ್ಲ ಇನ್ನು ಸ್ವಲ್ಪ ನಾನು ಹುಳಿ ತಿಂತೀನಿ ಅಂದರೆ ನಿಂಬೆ ನಿಂತ್ಕೊಂಡು ತಿನ್ಬೋದು, ಅದು ಇನ್ನೂ ಮಜಾ ಕೊಡುತ್ತೆ. ನಮಗೆ ಹಾಗೆ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ನೀವೇನಾದರೂ ಮತ್ತಿ ಮೀನನ್ನ ಈ ಥರ ಎಲ್ಲ ತಿಂದಿದ್ದೀರಾ, ತವಾ ಫ್ರೈ ಮಾಡಿಸ್ಕೊಂಡು ಎಲ್ಲಾದರೂ ಕಮೆಂಟ್ ಮಾಡಿ. ಯಾಕಂದರೆ ಇದು ಜಾಸ್ತಿ ಸಾರಿಗೆ ಚಂದ. ಈ ಸಲ ಇದರಲ್ಲಿ ತಿಂತಾಯಿದ್ದೀವಿ, ಇದು ಕೂಡ ಚೆನ್ನಾಗಿದೆ. ಇನ್ನು ಸ್ವಲ್ಪ ಸೈಡಲ್ಲಿ ಚಟ್ನಿ ಇದೆ, ಗ್ರೀನ್ ಚಟ್ನಿ, ಅದರಲ್ಲೂ ನೆಂಚ್ಕೊಂಡು ತಿನ್ಬಿಡುವ. ಬಾಯಿ ತುಂಬ ಮುಳ್ಳುಗಳು ಓಡಾಡ್ತಾ ಇದೆ, ಹುಷಾರಾಗಿ ಮಾತಾಡ್ತಾ ಇದ್ದೀನಿ, ಗಡ್ಲಿಗೆ ಎಟ್ಕೊಂಡ್ಬಿಡ್ತದೆ ಅಂತ. ಇನ್ನು ಸ್ವಲ್ಪ ಹುಳಿ ಟ್ಯಾಂಗಿನೆಸ್ಸು, ಪುದೀನ ಚಟ್ನಿ ಲೈಟಾಗೆ ಆ ಪುದೀನ ಫ್ಲೇವರು ಮತ್ತು ಹಸಿಮೆಣ್ಸಿನ್ಕಾಯಿ ಹರಿದಿರ್ತಾರೆ. ಸೊ ಆಬ್ವಿಯಸ್ಲಿ ಹಸಿಮೆಣ್ಸಿನ್ಕಾಯಿ ಖಾರ, ಒಂದು ಸ್ವಲ್ಪ ಡಬಲ್ ಖಾರ ಬೇಕು ಅಂದರೆ ಈ ಮಸಾಲೆ ಜೊತೆಗೆ ಆ ಚಟ್ನಿ ಜೊತೆಗೆ ತಿನ್ಬೋದು. ಆಬ್ವಿಯಸ್ಲಿ ಎಲ್ಲರೂ ಅದನ್ನು ಟ್ರೈ ಮಾಡ್ತಾರೆ. ಖಾರ ಕಮ್ಮಿ ತಿನ್ನೋರು ಚಟ್ನಿನ ಬಿಟ್ಬಿಟ್ಟು ಹಾಗೆ ತಿನ್ಬೋದು. ಇದು ಬ್ಯಾಲೆನ್ಸ್ಡ್ ಆಗಿದೆ, ಖಾರ ತುಂಬ ಸ್ಪೈಸಿ ಆಗಿರಲ್ಲ, ತಿಂತ ಬಿಲ್ಡ್ ಆಗುತ್ತೆ. ಸೊ ಮತ್ತಿ ಮುಗೀತು, ನೆಕ್ಸ್ಟ್ ಮೀನಿಗೆ ಜಂಪ್ ಆಗುವ. ನೆಕ್ಸ್ಟು ಇನ್ನೊಂದು ಅದ್ಭುತವಾದ ಸೀ ಫಿಶ್ಶು ಬಂಗುಡೆ ಅಥವಾ ಬಾಂಗಡೆ ಮೀನು ತವಾ ಫ್ರೈನ ತರಿಸಿದ್ದೀವಿ. ಒಂದು ದೊಡ್ಡದಾದ ಸೈಜಿನ ಬಾಂಗಡೆ ಮೀನು, ಇದು 80 ರೂಪಾಯಿ ಒಂದು ಪೀಸು. ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ ಡೈಲಿ ಪ್ರೈಸು. ಆಹಾ ಬಿಸಿ ತವಾಯಿಂದ ತೆಗ್ದಿದ ತಕ್ಷಣ ಹಂಗೆ ಹಾಕ್ಕೊಟ್ಬಿಟ್ರು, ಸುಡ್ತಾ ಇದೆ. ಇದನ್ನು ಸ್ವಲ್ಪ ಹುಷಾರಾಗಿ ತಿನ್ನಬೇಕು, ಹೆಂಗದಂಗೆ ಅಗಿಯೋಕ್ಕಾಗಲ್ಲ, ಸ್ವಲ್ಪ ದಪ್ಪ ಇರುತ್ತೆ ಮುಳ್ಳು. ಕುಡಿಯೋದು ನಾಳೆಗೆ ಆಮೇಲೆ ಸ್ವಲ್ಪ ತಿಂದ್ಬಿಟ್ಟು ಮಸಾಲೆ ಎಲ್ಲನೂ ಸ್ವಲ್ಪ ಖಾರ ಬಾಯಲ್ಲಿತ್ತು. ಈ ಬಿಸಿ ಬಿದ್ದಾಗ ಸ್ವಲ್ಪ ಖಾರ ಇನ್ನೂ ಜಾಸ್ತಿ ಆಗುತ್ತೆ ನಾಲಿಗೆನಲ್ಲಿ. ಮೀನು ಸೇಮ್ ಮಸಾಲೆ ಎಲ್ಲನೂ ಮ್ಯಾರಿನೇಟ್ ಮಾಡಿ ಇಟ್ಬಿಟ್ಟಿರ್ತಾರೆ. ಸೊ ಒಂದೇ ಮಸಾಲೆ ಇರುತ್ತೆ, ಬೇರೆ ಮೀನು ಅಷ್ಟೇ. ಮೀನಿನ ಫ್ಲೇವರು ನಿಮಗೆ ಬೇಜಾನ್ ಡಿಫ್ರೆನ್ಸ್ ಕೊಡೋದು. ಮಸಾಲೆ ಸೇಮ್ ಇರುತ್ತೆ. ಇದು ಡಬಲ್ ಮಸಾಲೆನೂ ಮಾಡಿಸ್ಕೊಬೋದು, ಅವ್ರು ಬೇಕಾದ್ರೆ ಖಾರ ಕೂಡ ಮಾಡ್ಕೊಡ್ತಾರಂತೆ ಎಕ್ಸ್ಟ್ರಾ. ಈಗ ನನಗೆ ಅದು ಕಂಪೇರ್ ಮಾಡಿದ್ರೆ ಇದು ಸ್ವಲ್ಪ ಖಾರ ಕಮ್ಮಿ ಅನಿಸ್ತು. ಯಾಕೆ ಗೊತ್ತಾ, ಈ ಮೀನಿನ ಫ್ಲೇವರು ಒಂಥರ ಡಾಮಿನೇಟ್ ಮಾಡ್ತಾಯಿದೆ, ಬಾಂಗಡೆ ಮೀನಿನ ಫ್ಲೇವರು. ಆಮೇಲೆ ಬಾಂಗಡೆ ಮೀನು ಬಂದುಬಿಟ್ಟು ಮೆತ್ತಿಗೆ ಬೆಣ್ಣೆ ಥರ ಇರೋಲ್ಲ ನೋಡಿ, ಈ ಥರ ಪದರ ಥರ ಹಿಂಗೆ ಬರುತ್ತೆ. ಹಿಂಗೆ ಸ್ವಲ್ಪ ಹಾರ್ಡಾಗಿರುತ್ತೆ ಬೇರೆ ಮೀನುಗಳಿಗೆ ಕಂಪೇರ್ ಮಾಡಿದ್ರೆ, ಬಟ್ ಫ್ಲೇವರ್ ಮಾತ್ರ ಅಲ್ಟಿಮೇಟ್. ಇದು ಮುಂದೆ ಯಾವ ಮೀನು ಬರ ಅದ್ಭುತ. ಮಸಾಲೆ ಸ್ವಲ್ಪ ಅಲ್ಲೇ ಕಮ್ಮಿ ಬಿದ್ದಿತ್ತು ಅನಿಸುತ್ತೆ, ಅದಕ್ಕೆ ಖಾರ ಕಮ್ಮಿ. ನೀವು ಮಸಾಲೆ ಸ್ವಲ್ಪ ಜಾಸ್ತಿ ಹಾಕ್ಸ್ಕೊಂಡು ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಮಸಾಲೆ ಹಾಕಿ ಅಂದ್ಬಿಟ್ಟು ಇದೇ ಮಾಮೂಲಿ ಏನು ಕೆಂಪು ಮಸಾಲೆ ಇರುತ್ತಲ್ಲ ಅದೇ ಇನ್ನೊಂದ್ಸಲ ಮೇಲೆ ಹಚ್ಬಿಟ್ಟು ಕೊಡ್ತಾರೆ, ಆ ಥರ ಮಾಡ್ಸ್ಕೊತೀನಿ. ಸುಟ್ಟೋಯ್ತು. ಈಗ ಇದಕ್ಕೆ ಸ್ವಲ್ಪ ಚಟ್ನಿ ಅವಶ್ಯಕತೆ ಇದೆ. ಚಟ್ನಿಯಲ್ಲಿ ಸ್ವಲ್ಪ ಡಿಪ್ಗೆ ಮಾಡಿ ಇವಾಗ ಕಿಕ್ಕು ಜುಬ್ ಬಂದ್ಬಿಡ್ಬೇಕು ಮೈ ತಿಂದಿದ ತಕ್ಷಣ. ಚೆನ್ನಾಗಿದೆ. ಈಗ ನೆಕ್ಸ್ಟು ಇನ್ನೊಂದು ಮೀನು ರೆಡಿ ಆಗ್ತಾಯಿದೆ, ಅದು ಜಂಪ್ ಆಗ್ಬಿಡೋಣ. ಅದು ಕೂಡ ಸೀ ಫಿಶೇ. ತವಾ ಫಿಶ್ಶು ನಾವು ವೀಡಿಯೋ ಮಾಡಿರೋದ್ರಲ್ಲಿ ಬಾಂಗಡೆ ಟ್ರೈ ಮಾಡಿದ್ದೀವಿ, ಆಮೇಲೆ ಜಿಲೇಬಿ ತಿಂದಿದ್ದೀವಿ, ರೂಪ್ಚಂದು ಎಲ್ಲ ತಿಂದಿದ್ದೀವಿ. ನೆಕ್ಸ್ಟ್ ತಿಂತಿರೋ ಮೀನು ಇದೇ ಫಸ್ಟ್ ಟೈಮ್ ತಿಂತಿರೋದು, ಅಂದರೆ ಈ ಥರ ತವಾ ಫ್ರೈನಲ್ಲಿ ಈ ಕಾನ್ಸೆಪ್ಟಲ್ಲಿ ಈ ಮಸಾಲೆನಲ್ಲಿ ಫಸ್ಟ್ ಟೈಮ್ ತಿಂತಿರೋದು. ನೋಡೋಣ ಹೇಗಿರುತ್ತೆ ಅಂತ. ನೆಕ್ಸ್ಟ್ ಮೀನು ಹೇಳಿದ್ನಲ್ಲ, ಇದು ಫಸ್ಟ್ ಟೈಮ್ ನಾವು ಈ ಥರ ಕಾನ್ಸೆಪ್ಟಲ್ಲಿ ತವಾನಲ್ಲಿ ಟ್ರೈ ಮಾಡ್ತಾ ಇರೋದು. ಶಂಕರ ಮೀನು ಅಥವಾ ರೆಡ್ ಸ್ನ್ಯಾಪರ್ ಅಂತ ಹೇಳ್ಬೋದು. ಸೊ ಅದು ಕೂಡ ಸಿಗುತ್ತೆ ಇಲ್ಲಿ. ಇದು 100 ರೂಪಾಯಿ ಒಂದು ಪೀಸು. ಅದೇ ಸೈಜ್ ಮೇಲೆ ಡಿಪೆಂಡು. ಚಿಕ್ಕದಿತ್ತು ಅಂದರೆ ಸ್ವಲ್ಪ ಕಮ್ಮಿ ಆಗಿದೆ, ದೊಡ್ಡದಿತ್ತು ಅಂದರೆ ಜಾಸ್ತಿ ಆಗುತ್ತೆ. ಪ್ಲಸ್ಸು ಡೈಲಿ ಈ ಸೀ ಫುಡ್ ಎಲ್ಲ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ನಾವು ಇವತ್ತು 100 ರೂಪಾಯಿ ಇರೋ ಮೀನು ಒಂದು ಸೈಜ್ನ ತೊಗೊಂಡಿದ್ದೀವಿ. ಟೇಸ್ಟ್ ಮಾಡುವ. ಇದ್ರ ಬಾಯಿ ತುಂಬ ಅಗಲ ಇರುತ್ತೆ, ಫುಲ್ ತೆಗಿಯಾಗಿ ಮುರಿದೋಯ್ತು ಪಾಪಚ್ಚ. ಸೊ ಅವ್ರು ಹೇಳಿದ್ದು ರೆಡ್ ಸ್ನ್ಯಾಪರ್ ಬಂದ್ಬಿಟ್ಟು ಈ ಜಿಲೇಬಿ ಮೀನಿನ ಥರನೇ ಇರುತ್ತೆ ಅಂತ. ಸೊ ಜಿಲೇಬಿ ಮೀನು ಬಂದ್ಬಿಟ್ಟು
ಅದು ಫ್ರೆಶ್ ವಾಟರ್ ಫಿಶ್, ಇದು ಸೀ ಫಿಶ್, ಸಮುದ್ರದ ಮೀನು. ಅಯ್ಯಯ್ಯೋ ಸುಟ್ಟೋಯ್ತು ಕೈ. ಸೇಮು ಟೆಕ್ಸ್ಚರು ಸ್ವಲ್ಪ ಜಿಲೇಬಿ ಥರನೇ ಬರುತ್ತೆ, ಬಟ್ ಅದು ಜಿಲೇಬಿ ಇನ್ನೂ ತುಂಬ ಸಾಫ್ಟ್ ಇರುತ್ತೆ. ಒಂಥರ ಫ್ಯಾಟಿ ಫಿಶ್ ಅಂತ ಹೇಳ್ಬೋದು ಜಿಲೇಬಿ. ಬಟ್ ಇವೆಲ್ಲ ಸಮುದ್ರ ಮೀನು ಹೆಂಗಂದರೆ ಆ ಥರ ಫ್ಯಾಟಿ ಫಿಶಸ್ ಅಲ್ಲ, ಸ್ವಲ್ಪ ಲೈಟಾಗಿ ಈ ಕೆರೆ ಮೀನು, ನದಿ ಮೀನುಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಆಡಿರುತ್ತೆ. ಸಮುದ್ರದಲ್ಲಿ ಓಡಾಡಿರ್ತಾವಲ್ಲ ಫಾಸ್ಟಾಗೆ, ಸ್ವಲ್ಪ ಬೊಜ್ಜು ಬೆಳೆಯಲ್ಲ. ಸೊ ಅದು ಸ್ವಲ್ಪ ಆಡಿದ್ದೇ ಇರುತ್ತೆ, ಸಾಫ್ಟ್ನೆಸ್ ಇದೆ. ಈ ಬಾಂಗಡೆ ತಿಂದಲ್ಲ, ಬಾಂಗಡೆ ಕಂಪೇರ್ ಮಾಡಿದ್ರೆ ಇದು ಅದಕ್ಕಿಂತ ಸ್ವಲ್ಪ ಸಾಫ್ಟು. ಬಾಂಗಡೆ ಆಡಿರುತ್ತೆ, ತುಂಬ ಆ್ಯಕ್ಟಿವ್ ಮೀನು. ಅದಕ್ಕೋಸ್ಕರ ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಕೋಳಿ ಕಂಪೇರ್ ಮಾಡಬೇಕು ಅಂದರೆ ಬ್ರಾಯ್ಲರ್ ಕೋಳಿ ವರ್ಸಸ್ ನಾಟಿ ಕೋಳಿ ಇದ್ದಂಗೆ. ಸೊ ಇದೆಲ್ಲ ಬಂದ್ಬಿಟ್ಟು ನಾಟಿ ಕೋಳಿ ಇದ್ದಂಗೆ, ಸ್ವಲ್ಪ ಗಟ್ಟಿ ಹಾಡು, ಈ ಥರ ಕೊಬ್ಬು ಕಮ್ಮಿ. ಫ್ರೆಶ್ ವಾಟರ್ ಫಿಶ್ ಎಲ್ಲ ಬಂದ್ಬಿಟ್ಟು ಒಂಥರ ಬ್ರಾಯ್ಲರ್ ಕೋಳಿ ಇದ್ದಂಗೆ, ಸ್ವಲ್ಪ ಮೆತ್ತಿಗೆ ಹಂಗಿರ್ತವೆ ಅಷ್ಟೇ. ಸೊ ಇದು ಚೆನ್ನಾಗಿದೆ. ಇದ್ರ ಫ್ಲೇವರೇ ಒಂಥರ ಡಿಫ್ರೆಂಟ್ ಆಗಿದೆ. ಮೀನಿನ ಫ್ಲೇವರೇ ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಕಂಪೇರ್ ಟು ಬಾಂಗಡೆ, ಅವಳೆ ತಿಂದಿದ್ದು ಮತ್ತಿ ಇದಕ್ಕೆಲ್ಲ ಇದು ಮಾಡಿದ್ರೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಾಫ್ಟು. ಬಟ್ ಈ ಮೀನು ಎಲ್ಲರಿಗೂ ಇಷ್ಟ ಆಗುತ್ತಾ ಇಲ್ಲೋ ಗೊತ್ತಿಲ್ಲ. ಒಂಥರ ಮೀನಿಂದು ಫ್ಲೇವರ್ನ ಸವಿಬೇಕು, ಮಸಾಲೆಗಿಂತ ಜಾಸ್ತಿ ಮೀನಿಂದು ಟೇಸ್ಟ್ ಬರಬೇಕು ನನಗೆ ಅಂತ ಅದೇ ಅಂದ್ಕೊಳೋರು ತಿನ್ಬೋದು. ಸೊ ನಾರ್ಮಲಾಗೆ ಇಲ್ಲ ನನಗೆ ಬ್ಯಾಲೆನ್ಸ್ಡ್ ಆಗಿರಬೇಕು ಅನ್ನೋರೆಲ್ಲರೂ ಕಣ್ಣು ಮುಚ್ಕೊಂಡು ಬಾಂಗಡೆ ಮೀನು ಇಲ್ಲ ಮತ್ತಿ ಮೀನಿಗೆ ಚೂಸ್ ಮಾಡ್ಬೋದು. ಅದು ಯೂಸ್ ಟು ಆಗ್ಬಿಟ್ಟಿರ್ತೀವಲ್ಲ ತಿಂದು ಅದಕ್ಕೇನು ಅಷ್ಟೊಂದು ಅನ್ಸಲ್ಲ. ಇದೊಂಥರ ಡಿಫ್ರೆಂಟಾಗಿ ಅನಿಸುತ್ತೆ. ಮತ್ತು ಮಸಾಲೆ ಸೇಮ್ ಇರೋದ್ರಿಂದ ಮಸಾಲೆ ಒಂಥರ ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ, ಒಂಥರ ನಾಲಿಗೆ ರುಚಿ ಕೊಡುತ್ತೆ. ಜಾಸ್ತಿ ಖಾರ ಬರೋಲ್ಲ, ಯಾವ ಏಜ್ ಗ್ರೂಪ್ ಅವರು ಆರಾಮಾಗಿ ತಿನ್ಬೋದು. ಇದು ಅಷ್ಟೇ, ಏನು ಜಾಸ್ತಿ ಖಾರ ಅನಿಸ್ತಾ ಇಲ್ಲ. ತಿಂತ ಒಂದು ಮೀನು ಮುಗಿಸೋ ಅಷ್ಟರಲ್ಲಿ ಲೈಟಾಗಿ ಸ್ವಲ್ಪ ಖಾರ ಅನಿಸುತ್ತೆ ಅಷ್ಟೇ. ಚೆನ್ನಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ ಮೀನು, ಡಿಫ್ರೆಂಟ್ ಆದ ಫ್ಲೇವರು. ನೀವು ರೆಡ್ ಸ್ನ್ಯಾಪರ್ ತಿಂದಿದ್ದೀರ ಅಂದರೆ ನಿಮ್ಗೆ ಇಷ್ಟ ಆಗುತ್ತಾ ಅದು ಹೇಗೆ ಅಂತ ಕಮೆಂಟ್ ಮಾಡಿ. ಶಂಕರ ಮೀನು ರೆಡ್ ಸ್ನ್ಯಾಪರ್. ಈಗ ನೆಕ್ಸ್ಟು ಜಂಪು. ನೆಕ್ಸ್ಟು ತವಾ ಫಿಶ್ನಲ್ಲಿ ನಾವು ಕ್ರ್ಯಾಬ್ನ ಟ್ರೈ ಮಾಡ್ತಾಯಿದ್ದೀವಿ. ಸಮುದ್ರದ ಏಡಿ. ಅಯ್ಯೋ ಇದು ತಿನ್ನೋದೇ ಕಷ್ಟ. ಓ ಜಾಸ್ತಿ ಮಾಂಸ ಐತೆ, ಪರವಾಗಿಲ್ಲ, ನಮ್ಮ ಅದೃಷ್ಟ. ಬಟ್ ಸಖತ್ತು ಸುಡ್ತಾ ಇದೆ. ಸುಟ್ಟಿರೋ ಏಡಿ, ಅದ್ಭುತವಾದ ಟೇಸ್ಟು. ಇದು ಒಳಗಡೆವರೆಗೂ ಮಸಾಲೆ ಹಿಡ್ದಿಲ್ಲ, ಮೇಲ್ಗಡೆ ಮಸಾಲೆ ಇದೆ. ನಾನಿವಾಗ ಒಳಗಡೆಯಿಂದ ಹಿಂಗೆ ಕಿತ್ಕೊಂಡು ತಿಂದೆ ಮಾಂಸ. ನೋಡಿ ಈ ಥರ ನೀವು ಈ ಥರ ತಿನ್ನಬಾರ್ದು. ಈ ಥರ ತಿಂದರೆ ನಿಮಗೆ ಮಸಾಲೆ ಟೇಸ್ಟ್ ಬರೋಲ್ಲ, ಒಳಗಡೆ ಮಾಂಸ ಟೇಸ್ಟ್ ಮಾತ್ರ ಬರುತ್ತೆ. ಅದರಲ್ಲಿ ಆ ಸ್ಮೋಕಿನೆಸ್ ಇರುತ್ತೆ, ಸುಟ್ಟಿರೋ ಸ್ಮೋಕಿನೆಸ್ ಇರುತ್ತೆ. ಪ್ಲಸ್ಸು ಇದು ಕ್ರ್ಯಾಬ್ ಮೀಟ್ ಬಂದುಬಿಟ್ಟು ಸ್ವಲ್ಪ ಸಿಹಿ ಅಂಶ. ಬಟ್ ಹಾಗೆ ಚೆನ್ನಾಗಿದೆ, ಅದ್ಭುತವಾಗಿದೆ. ಹಂಗೆ ಇದು ಯಾವ ಮಸಾಲೆ ಹಾಕು, ಇಲ್ಲಾಂದರೆ ಹಂಗೆ ಬರೀ ಉಪ್ಪು ಖಾರ ಪೆಪ್ಪರ್ ಹಾಕ್ಬಿಟ್ಟು ಸುಡು. ಏನು ಮಾಡೋದು, ಕ್ರ್ಯಾಬ್ ಮಾತ್ರ ಅದ್ಭುತವಾಗಿರುತ್ತೆ. ಸ್ವಲ್ಪ ಬೆಣ್ಣೆ ಎಲ್ಲ ಹಾಕ್ಬಿಟ್ಟು ಜಾಸ್ತಿ ಸುಟ್ಟರೆ ಬೇಯಿಸಿದ್ರೆ ಎಲ್ಲ ಅಲ್ಟಿಮೇಟಾಗಿರುತ್ತೆ, ಹಂಗೆ ತಿನ್ಬೋದು. ಈ ಮಸಾಲೆ ಜೊತೆಗೆ ತಿನ್ಬೇಕಾದ್ರೆ ಹೆಂಗೆ ತಿನ್ಬೇಕು ಗೊತ್ತಾ, ಈ ಥರ ಮುರ್ಕೊಂಡು ಒಂದು ಪೀಸ್ ಅರ್ಧ ಮಾಡಿಬಿಟ್ಟು ಅದನ್ನು ಹಿಂಗೆ ಎತ್ಕೊಂಡು ಡೈರೆಕ್ಟಾಗಿ ಅಷ್ಟೇ ಫುಲ್ಲು ಕಚ್ಚಿ ಅಗದು ಎಳೆದ್ರೆ ಮೇಲ್ಗಡೆ ಅಂಟ್ಕೊಂಡಿರೋ ಮಸಾಲೆ, ಅದ್ರದ್ದು ಖಾರ, ಅದ್ರದ್ದು ಟೇಸ್ಟು, ಒಳಗಡೆ ಮಾಂಸದ ಟೇಸ್ಟು ಎಲ್ಲ ಒಟ್ಟಿಗೆ ಬರುತ್ತೆ. ಒಳಗಡೆಯಿಂದ ನಾನು ಕೆರೆದಂಗೆ ಹಿಂಗೆ ಕೆರ್ಕೊಂಡು ತಿಂದರೆ ಬರೀ ಆ ಒಳಗಡೆ ಮೀಟದ್ದು ಫ್ಲೇವರ್ ಮಾತ್ರ ಬರುತ್ತೆ, ಮಸಾಲೆ ಮಿಸ್ ಆಗಿಬಿಡುತ್ತೆ. ಇವಾಗ ಸೊರ್ಣ ಅಂತ ಹೇಳಿದ್ನಲ್ಲ, ಖಾರ ಒಡಿತು ಗಂಟ್ಲಿ. ಅಷ್ಟೇ ಕರಂ ಅಂತ. ಆಮೇಲೆ ಇದರಲ್ಲಿ ಸಮುದ್ರದ್ದು ಎಡಿನಲ್ಲಿ ಯಾವುದನ್ನು ಬಿಡಬಾರ್ದು, ಎಲ್ಲ ನಿಧಾನ ಕೂತ್ಕೊಂಡು ಪುಡಿ ಮಾಡಿ ತಿನ್ನಬೇಕು. ಆಮೇಲೆ ನೋಡಿ ಇದು ಕೈ, ಇದರಲ್ಲೂ ಮಾಂಸ ಇರುತ್ತೆ. ಇದೆಲ್ಲ ಮುರಿಬೇಕು ಅಂದರೆ ನಿಂತ್ಕೊಂಡು ತಿನ್ನೋಕ್ಕಾಗಲ್ಲ, ಅಲ್ಲಿ ಚೇರ್ ಹಾಕೋರೆ ಕೂತ್ಕೊಂಡು ನೀಟಾಗಿ ಮುರಿದು 2 ಕೈ ಯೂಸ್ ಮಾಡಿ ಪರ ಅಂತ ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸೊ ಫೈನಲಾಗಿ ಕೊನೆಗೂ ಒಂದು ಇದು ಕೆರೆ ಮೀನು ಅಥವಾ ನದಿ ಮೀನು ಟೇಸ್ಟ್ ಮಾಡ್ತಾಯಿದ್ದೀವಿ. ರೂಪ್ಚಂದ್ ಸ್ಲೈಸ್. ರೂಪ್ಚಂದ್ ಇಲ್ಲಿ ಸ್ಲೈಸ್ ರೂಪದಲ್ಲೂ ಸಿಗುತ್ತದೆ, ಫುಲ್ಲು ಮೀನು ಬೇಕಂದರೆ ಅದು ಕೂಡ ಸಿಗುತ್ತದೆ. ಇದನ್ನು ಫ್ರೆಶ್ ವಾಟ್ರ್ ಪಾಂಫ್ರೆಟ್ ಅಂತ ಕರೀತಾರೆ. ಅವಾಗ ತಿಂದಿದ್ದು ಎಲ್ಲ ಮೀನಿಗಿಂತ ಇದು ಸಾಫ್ಟು, ಇದಕ್ಕಿಂತ ಸಾಫ್ಟ್ ಬಂದ್ಬಿಟ್ಟು ಜಿಲೇಬಿ.
ಒಂದು ಲೇಯರ್ ಲೈಟಾಗಿ ಚರ್ಬಿ ಕೂಡ ಇರುತ್ತೆ ಆ ಸ್ಕಿನ್ ಏನಿರುತ್ತಲ್ಲ ಅದ ಹತ್ರ ಚರ್ಬಿ ಕೂಡ ಇರುತ್ತೆ, ಚರ್ಬಿ ಥರ. ತುಪ್ಪ ನೋಡಿರಿ, ತುಪ್ಪ, ಮೀನಲ್ಲಿ ತುಪ್ಪ, ಯಾವಾಗಲೂ ಮಾಂಸದಲ್ಲಿ, ಮಟನಲ್ಲಿ ಇದರಲ್ಲಿ ತೋರಿಸ್ತೀವಿ. ಇಲ್ಲಿ ನೋಡಿ ಕೊಜ್ಜಿನ ಮೀನು. ಬರೀ ಸಮುದ್ರ ಮೀನು ತಿನ್ನೋರಿಗೆ ಅವ್ರಿಗೆಲ್ಲ ಈ ಮೀನುಗಳು ಇಷ್ಟ ಆಗಲ್ಲ. ಬಟ್ ಈ ಥರ ತಿನ್ನೋರಿಗೆ ಆ ಮೀನು ಇಷ್ಟ ಆಗಲ್ಲ ಅಷ್ಟೇ. ಒಬ್ಬೊಬ್ರು ಟೇಸ್ಟ್ ಒಂದೊಂಥರ. ಇಲ್ಲಿ 2 ಥರನೂ ಆಪ್ಷನ್ ಸಿಗುತ್ತೆ. ನಾವು ಈ ಸಲ ಇರಲಿ ಯಾವಾಗಲೂ ಜಿಲೇಬಿ ತೋರಿಸ್ತಾ ಇರ್ತೀವಿ, ಯಾವಾಗಲೂ ಈ ಸ್ಲೈಸ್ ಎಲ್ಲ ತೋರಿಸ್ತಾನೆ ಇರ್ತೀವಿ. ಇದರಲ್ಲಿ ಬರೀ ಸೀ ಫುಡ್ ಏನೇನಿದೆ ಅದನ್ನೇ ತೋರಿಸೋಣ ಅಂದ್ಬಿಟ್ಟು ಬರೀ ಸಮುದ್ರ ಮೀನುಗಳ್ದೆಲ್ಲ ತೋರಿಸಿದ್ವಿ. ಅವಲೇ ರೇಟ್ ಹೇಳೋಣ ಇದ್ರದ್ದು ಹೇಳಿಲ್ಲಲ್ಲ. ಕ್ರ್ಯಾಬ್ದು 80 ರೂಪಾಯಿ, 70 ರೂಪಾಯಿ, 80 ರೂಪಾಯಿ ಆ ಥರ ಬರೋದು ಸೈಜ್ ಮೇಲೆ. ನಮಗೆ ಕೊಟ್ಟಿದ್ದು 70 ರೂಪಾಯಿನ 80 ರೂಪಾಯಿ ಇರಬೇಕು. ಸೊ ಇದು ಅಷ್ಟೇ 70 ರೂಪೀಸ್, 80 ರೂಪೀಸ್, 50 ರೂಪೀಸ್ಗೂ ಸಿಗುತ್ತೆ ಚಿಕ್ಕದಿದ್ರೆ. ಇದಕ್ಕಿಂತ ಚಿಕ್ಕದಿಂದ 50 ರೂಪಾಯಿಗೂ ಸಿಗುತ್ತೆ. ಇದು 70 ರೂಪಾಯಿ ಒಂದು ಸ್ಲೈಸು. ಚೆನ್ನಾಗುತ್ತೆ. ಇನ್ನೊಂದೇನೆಂದರೆ ಇದರಲ್ಲಿ ಮಸಾಲೆ ಒಳಗವರೆಗೂ ಹಿಡಿಯುತ್ತೆ. ಇದಕ್ಕೆ ಜಿಲೇಬಿಗೆ ಬೇರೆ, ಇದಕ್ಕೆ ಸೀ ಫುಡ್ಗೆ ಸಮುದ್ರ ಮೀನುಗಳಿಗೆ ಒಳಗವರೆಗೂ ಹಿಡಿಯಲ್ಲ, ಯಾಕಂದರೆ ಅದು ಹಾರ್ಡ್ ಇರುತ್ತೆ, ಒಳಗಡೆ ಹೋಗಲ್ಲ. ಅವೆಲ್ಲ ಸಾಂಬಾರು ಸೂಪರ್ ಆಗಿರುತ್ತೆ. ಬಟ್ ತವಾ ಫ್ರೈ ತಿನ್ನೋರು ಇದನ್ನು ಕೇಳ್ತಾರೆ ಅಂದ್ಬಿಟ್ಟು ಆ ಥರ ಇಟ್ಟಿರ್ತಾರೆ. ಹೊರ್ತಿದೆ, ಅದು ಹೊರ್ತು ಇದು ಸೂಪರ್ ಹೊರ್ತು. ಜಾಸ್ತಿ ಮಸಾಲೆ ಸ್ಪೈಸಿಯಾಗಿ ಆ ಥರ ಇರುತ್ತೆ. ಗೊತ್ತಾಯ್ತಾ? ಸೊ ನಿಮಗೆ ಯಾವ್ದು ಬೇಕು, ಯಾವ ಥರ ಮೀನು ತಿಂತೀರಾ, ನಿಮ್ಗೆ ಯಾವ ಥರ ಮೀನು ಇಷ್ಟ ಅದನ್ನು ಚೂಸ್ ಮಾಡ್ಕೊಬೋದು. ಸೊ ಫೈನಲಾಗಿ ಈ ವಿಡಿಯೋ ಇಷ್ಟ ಆಗಿದೆ ಜಾಸ್ತಿ ಲೈಕ್ ಮಾಡಿಟ್ಟು ಶೇರ್ ಮಾಡಿ. ಈ ಕಡೆ ಸುತ್ತಮುತ್ತ ಯಾರನ್ನ ಇದ್ದಾರೆ ಅಂದರೆ ಅವ್ರಿಗೆ ಶೇರ್ ಮಾಡಿ. ಫ್ರೆಂಡ್ಸ್ ಫ್ಯಾಮಿಲಿ ಅವ್ರು ಬಂದು ಟೇಸ್ಟ್ ಮಾಡ್ತಾರೆ. ಯಾರಾದರೂ ಇದನ್ನು ಹುಡುಕ್ತಾ ಇದ್ದರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಇದರ ವಿಡಿಯೋಸ್ ಬೇಕು ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.